ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಅಲ್ಲಿ ವಿಚ್ ಆಫ್ ದಿಸ್ ಆನಿಮಲ್ ಈಸ್ ಕಾಮನ್ಲಿ ಫೌಂಡ್ ಇನ್ ಹೈ ಮೌಂಟೇನ್ ರೀಜನ್ಸ್. ಕನ್ನಡದಲ್ಲಿ ಇವುಗಳಲ್ಲಿ ಯಾವ ಪ್ರಾಣಿಯು ಸಾಮಾನ್ಯವಾಗಿ ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಕಂಡು ಬರುತ್ತದೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಮೊದಲನೇದು ಕ್ಯಾಮಲ್ ಒಂಟೆ, ಎರಡನೇದು ಡಾಲ್ಫಿನ್, ಮೂರನೇದು ಕ್ರೊಕೊಡೈಲ್ ಮೊಸಳೆ, ನಾಲ್ಕನೇದು ಯಾಕ್ ಚಮರಿ ಮೃಗ. ಯಾವ್ದು ಇರ್ಬೋದು ಆಪ್ಷನ್? 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಯಾವ್ದಿದೆ ಆಪ್ಷನ್? ಆಪ್ಷನ್ ಡಿ, ಯಾಕ್ ಚಮರಿ ಮೃಗ. ಆಯ್ತಾ, ಇಂಗ್ಲಿಷಲ್ಲಿ ಯಾಕ್ ಅಂತಾರೆ, ಕನ್ನಡದಲ್ಲಿ ಚಮರಿ ಮೃಗ ಅಂತ ಹೇಳ್ತಾರೆ. ಆಯ್ತಾ, ಕ್ಯಾಮಲ್ ಎಲ್ಲ ಎಲ್ಲಿ? ಕ್ಯಾಮಲ್ ಅಥವಾ ಒಂಟೆ ಎಲ್ಲ ಮರುಭೂಮಿಲಿ ಅದು ಸಿಗೋದು. ಆಯ್ತಾ, ನಿಮಗೆ ನೋಡಬೇಕು ಅಂದ್ರೆ ಕ್ಯಾಮಲ್ನ ಮರುಭೂಮಿಗೆ ಹೋಗ್ಬೇಕಾಗುತ್ತೆ. ಡಾಲ್ಫಿನ್ನು ಸಾಮಾನ್ಯವಾಗಿ ನದಿ ಮತ್ತೆ ಸರೋವರದಲ್ಲಿರುತ್ತೆ. ಈವನ್ ಕ್ರೊಕೊಡೈಲು ಮೊಸಳೆ ನದಿ ಮತ್ತೆ ಸರೋವರದಲ್ಲಿರುತ್ತೆ. ಚಮರಿ ಮೃಗ ಅಥವಾ ಯಾಕ್ ಆ ಪ್ರಾಣಿ ಏನ್ ಕಾಣಿಸ್ತಾ ಇದೆ ಅದು ಮಾತ್ರ ನಿಮಗೆ ಎತ್ತರದ ಪ್ರದೇಶದಲ್ಲಿ ಕಂಡು ಬರುತ್ತದೆ, ಹೈ ಮೌಂಟೇನ್ ರೀಜನ್ ಅಲ್ಲಿ ಕಂಡು ಬರುತ್ತದೆ. ಕ್ವಶನ್ ನಂಬರ್ 6ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಅಲ್ಲಿ ವೈ ಡು ಮೆನಿ ರಿವರ್ಸ್ ಬಿಗಿನ್ ಇನ್ ದ ಮೌಂಟೇನ್ಸ್. ಕನ್ನಡದಲ್ಲಿ ಪರ್ವತಗಳಲ್ಲಿ ಅನೇಕ ನದಿಗಳು ಏಕೆ ಉಗಮವಾಗುತ್ತದೆ ಅಂತ ಕೇಳಿದರೆ 4 ಆಪ್ಷನ್ ಕೊಟ್ಟಿದ್ದಾರೆ. ಆಯ್ತಾ, ವಿಡಿಯೋ ಪಾಸ್ ಮಾಡಿ 4 ಆಪ್ಷನ್ ನೀಟಾಗಿ ಓದ್ಬಿಟ್ಟು ಯಾವುದು ಅಂತ ಮೆನ್ಷನ್ ಮಾಡಿ. ನಾನು 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಎ, ಮೌಂಟೇನ್ ರಿಸೀವ್ ಸ್ನೋಫಾಲ್ ಅಂಡ್ ರೈನ್ಫಾಲ್. ಕನ್ನಡದಲ್ಲಿ ಪರ್ವತಗಳಿಂದ ಹಿಮ ನದಿ ಮತ್ತು ಮಳೆ ಬರುತ್ತದೆ. ನಾನು ಆಲ್ರೆಡಿ ಕ್ಲಾಸ್ ಬಿಗಿನಿಂಗ್ ಅಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಯ್ತಾ, ನದಿಗಳೆಲ್ಲ ಪರ್ವತದಲ್ಲಿ ಏನು ಕುಟ್ಟುತ್ತವೆ ಅಂದ್ರೆ ಪರ್ವತ ಮೋಡಗಳಿಗೆ ಅಡ್ಡ ಬರುತ್ತೆ. ಮೋಡಗಳಿಗೆ ಅಡ್ಡ ಬಂದಾಗ ಮೋಡ ಭಾರ ಆಗುತ್ತೆ. ಮೋಡ ಅಥವಾ ಕ್ಲೌಡ್ಸ್ ಭಾರವಾಗಿ ತೂಕವಾಗಿ ಮಳೆ ಎಲ್ಲ ಬರುತ್ತೆ. ಸೊ ಅಲ್ಲಿಂದ ನದಿಗಳೆಲ್ಲ ಉಗಮವಾಗುತ್ತದೆ. ಆಯ್ತಾ, ಕ್ವಶನ್ ನಂಬರ್ 7ಗೆ ಆಪ್ಷನ್ ಬರುತ್ತೆ ಆಪ್ಷನ್ ಎ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 ಅಲ್ಲಿ ವೈ ಡು ಫೀವರ್ ಪೀಪಲ್ ಲಿವ್ ಇನ್ ವೆರಿ ಹೈ ಮೌಂಟೇನ್ಸ್. ಕನ್ನಡದಲ್ಲಿ ಎತ್ತರದ ಪರ್ವತಗಳಲ್ಲಿ ಕಡಿಮೆ ಜನರು ಏಕೆ ವಾಸಿಸುತ್ತಾರೆ ಅಂತ ಕೇಳಿದ್ದಾರೆ. ಆಯ್ತಾ, 4 ಆಪ್ಷನ್ ಕೊಟ್ಟಿದ್ದಾರೆ. ಆಯ್ತಾ, ವಿಡಿಯೋ ಪಾಸ್ ಮಾಡಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ಮೆನ್ಷನ್ ಮಾಡಿ. ನಾನು 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಯಾವುದಿದೆ ಆಪ್ಷನ್? ಆಪ್ಷನ್ ಬರುತ್ತೆ ಆಪ್ಷನ್ ಬಿ, ದ ಕ್ಲೈಮೇಟ್ ಈಸ್ ವೆರಿ ಕೋಲ್ಡ್ ಅಂಡ್ ದ ಲ್ಯಾಂಡ್ ಈಸ್ ಸ್ಟೀಪ್. ಕನ್ನಡದಲ್ಲಿ ಹವಾಮಾನವು ತುಂಬಾ ತಂಪಾಗಿರುತ್ತದೆ ಮತ್ತು ಭೂಮಿ ಕಡಿದಾಗಿರುತ್ತದೆ. ಏನಕ್ಕೆ ಹೈ ಮೌಂಟೇನ್ ರೀಜನ್ ಅಲ್ಲಿ ಕಡಿಮೆ ಜನ ವಾಸ ಮಾಡ್ತಾರೆ ಅಂದ್ರೆ, ಮೌಂಟೇನ್ ಅಂದ್ರೆ ಹೆಂಗಿರುತ್ತೆ? ಮೌಂಟೇನ್ ಅಂದ್ರೆ ಇದು ನೆಲ. ಆಯ್ತಾ, ಇದು ಬೆಟ್ಟ ಗುಡ್ಡ, ಹಿಂಗೆಲ್ಲ ಇರುತ್ತೆ ಬೆಟ್ಟ ಗುಡ್ಡ. ಆಯ್ತಾ, ಸರಿಯಾಗಿ ರೋಡ್ ಇರಲ್ಲ, ದಾರಿ ಇರಲ್ಲ, ಈ ತರ ಎಲ್ಲ ಇರುತ್ತೆ ಬೆಟ್ಟ ಗುಡ್ಡ. ಆಯ್ತಾ, ಇದು ಗ್ರೌಂಡ್ ಲೆವೆಲ್, ಇದು ಗ್ರೌಂಡ್ ಲೆವೆಲ್. ಬೆಟ್ಟ ಗುಡ್ಡ ಹಿಂಗಿರುತ್ತೆ. ಆಯ್ತಾ, ನೀವು ಎತ್ತರಕ್ಕೆ ಹೋಗ್ತಾ 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 ಟೆಂಪರೇಚರ್ ಕಡಿಮೆ ಆಗುತ್ತೆ. ಆಯ್ತಾ, ನೀವು ಬೆಟ್ಟದ ಮೇಲೆ ಹೋಗ್ತಾ 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 ಇದ್ದಂಗೆ ಟೆಂಪರೇಚರ್ ಕಡಿಮೆ ಆಗುತ್ತೆ, ತುಂಬಾ ಕೋಲ್ಡ್ ಇರುತ್ತೆ. ಒಂದು ಸೆಕೆಂಡ್ ಎಂದು ಜಾಗ ಕಡಿಮೆ ಇರುತ್ತೆ. ಮತ್ತೆ ಅಲ್ಲಿ ಭೂಮಿ ಕಡಿದಾಗಿರುತ್ತದೆ. ಭೂಮಿ ಕಡಿದಾಗಿರುತ್ತೆ ಅಂದ್ರೆ ಜಾಗ ಕಡಿಮೆ ಆಗಿರುತ್ತಲ್ಲ, ಎಲ್ಲ ಹಿಂಗ್ ಸ್ಟೀಪ್ ಇರುತ್ತೆ. ಆಯ್ತಾ, ನೀವೆಲ್ಲ ಬೆಟ್ಟ ಗುಡ್ಡಕ್ಕೆ ಹೋಗ್ಬೇಕಾದ್ರೆ ರೋಡ್ ಎಲ್ಲ ನೋಡಿರ್ತೀರ. ರೋಡ್ ಎಲ್ಲ ಹಿಂಗೆಲ್ಲ ಬಳಸ್ಕೊಂಡು ಹೋಗ್ತಾ ಇರ್ತೀರ. ಸೊ ಅಲ್ಲಿ ವಾಸ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ. ಅದ್ರ ಬದಲು ಈ ಮಂಡ್ಯ ನೋಡಿ, ಫ್ಲಾಟ್ ಆಗಿದೆ ಗ್ರೌಂಡ್. ಆಯ್ತಲ್ಲ, ಅಲ್ಲ ಜನ ಎಲ್ಲ ತುಂಬಿ ತುಳ್ಕಾಡ್ತಾ ಇರ್ತಾರೆ. ಆಯ್ತಾ, ನೀವೇನಾರು ಇಲ್ಲಿ ರೀಜನ್ಗೆ ಏನಾರು ಹೋದ್ರೆ, ತುಂಬಾ ಹಿಮಾಲಯ ಪರ್ವತ, ಕಾಂಚನ ಜುಂಗಲ್ ಎಲ್ಲ ಹೋದ್ರೆ ಅಲ್ಲೆಲ್ಲ ಜನ ಕಡಿಮೆ ವಾಸ ಮಾಡ್ತಾರೆ. ಬೆಟ್ಟದ ಮೇಲೆ ಹೋಗ್ತಾ ಹೋಗ್ತಾ ಜನ ಎಲ್ಲ ಕಡಿಮೆ ವಾಸ ಮಾಡ್ತಾರೆ. ಏನಕ್ಕೆ ಅಂದ್ರೆ ಅಲ್ಲಿ ಒಂದು ಕೋಲ್ಡ್ ತುಂಬಾ, ಇನ್ನೊಂದು ಜಾಗ ಕಡಿದಾಗಿರುತ್ತೆ, ಜಾಗ ಎಲ್ಲ ತುಂಬಾ ಚಿಕ್ಕದಾಗಿರುತ್ತೆ, ಮತ್ತೆ ವೆರಿ ಸ್ಟೀಪ್ ಎಲ್ಲ ಇರುತ್ತೆ. ಸೊ ಇದೆಲ್ಲ ಕಾರಣದಿಂದ ಬೆಟ್ಟದ ಮೇಲೆ, ಪರ್ವತದ ಮೇಲೆ ಕಡಿಮೆ ಜನರು ವಾಸ ಮಾಡುತ್ತಾರೆ. ಆಯ್ತಾ, ಅದಕ್ಕೆ ಕ್ವಶನ್ ನಂಬರ್ 8ಗೆ ಬೆಸ್ಟ್ ಆಪ್ಷನ್ ಬಿ, ಆಪ್ಷನ್ ಬಿ ಇರುತ್ತೆ. ಆಯ್ತಾ, ಕ್ವಶನ್ ನಂಬರ್ 8ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9 ಅಲ್ಲಿ ವಿಚ್ ಕ್ರಾಪ್ ಈಸ್ ಕಾಮನ್ಲಿ ಗ್ರೋನ್ ಆನ್ ಮೌಂಟೇನ್ ಸ್ಲೋಪ್ಸ್. ಕನ್ನಡದಲ್ಲಿ ಪರ್ವತದ ಇಳಿಜಾರುಗಳಲ್ಲಿ ಸಾಮಾನ್ಯವಾಗಿ ಯಾವ ಬೆಳೆಯನ್ನು ಬೆಳೆಯಲಾಗುತ್ತದೆ? 4 ಆಪ್ಷನ್ ಕೊಟ್ಟಿದ್ರೆ. ಕೋಕೋನಟ್, ತೆಂಗಿನಕಾಯಿ, ಎರಡನೇದು ಶುಗರ್ ಕೇನ್ ಕಬ್ಬು, ಮೂರನೇದು ಟೀ ಚಹಾ, ನಾಲ್ಕನೇದು ಗ್ರೌಂಡ್ ನಟ್ ನೆಲಗಡಲೆ. ಯಾವ್ದಿರ್ಬೋದು ಆಪ್ಷನು? 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಯಾವ್ದಿದೆ ಆಪ್ಷನ್? ಆಪ್ಷನ್ ಸಿ ಬರುತ್ತೆ, ಟೀ ಅಥವಾ ಚಹಾ. ಆಯ್ತಾ, ಸಾಮಾನ್ಯವಾಗಿ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಎಲ್ಲ ಸ್ಲೋಪ್ ಇರುತ್ತೆ, ಎಲ್ಲ ಇಳಿಜಾರು. ಅದನ್ನೆಲ್ಲ ಏನಾದ್ರು ಮೆಟ್ಲು ತರ ಕಟ್ ಮಾಡಿ, ಅಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ರೀತಿ ಮೆಟ್ಲು ತರ ಎಲ್ಲ ಕಟ್ ಮಾಡಿ ಅಲ್ಲಿ ಟೀ ಗಿಡಗಳು, ಚಹಾ ಗಿಡಗಳನ್ನ ಬೆಳೀತಾರೆ. ಆಯ್ತಾ, ಕ್ವಶನ್ ನಂಬರ್ 9ಗೆ ಆಪ್ಷನ್ ಬರುತ್ತೆ ಆಪ್ಷನ್ ಸಿ, ಟೀ ಅಥವಾ ಚಹಾ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ಅಲ್ಲಿ ವಿಚ್ ಆಕ್ಟಿವಿಟಿ ಇಸ್ ಪಾಪ್ಯುಲರ್ ಇನ್ ಮೌಂಟೇನ್ ರೀಜನ್ಸ್. ಪರ್ವತ ಪ್ರದೇಶಗಳಲ್ಲಿ ಯಾವ ಚಟುವಟಿಕೆ ಜನಪ್ರಿಯವಾಗಿದೆ? 4 ಆಪ್ಷನ್ ಕೊಟ್ಟಿದ್ರೆ. ಡೀಪ್ ಸಿ ಫಿಶಿಂಗ್, ಆಳ ಸಮುದ್ರದಲ್ಲಿ ಹೋಗಿ ಮೀನು ಹಿಡಿಯೋದು, ಎರಡನೇದು ಮೌಂಟೇನಿಯರಿಂಗ್ ಪರ್ವತಾರೋಹಣ, ಮೂರನೇದು ಡೆಸರ್ಟ್ ಸಫಾರಿ ಮರುಭೂಮಿ ಸಫಾರಿ, ನಾಲ್ಕನೇದು ಪರ್ಲ್ ಡೈವಿಂಗ್. ಯಾವ ಇರ್ಬೋದು?
5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ, ಮೌಂಟೇನಿಯರಿಂಗ್ ಅಥವಾ ಪರ್ವತಾರೋಹಣ. ಆಯ್ತಾ, ಆ ಚಿತ್ರದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತದೆ. ಆಯ್ತಾ, ಮೌಂಟೇನ್ ರೀಜನ್ ಅಲ್ಲಿ ಅಥವಾ ಸಾಮಾನ್ಯವಾಗಿ ಪರ್ವತ ಪ್ರದೇಶಗಳಲ್ಲಿ ಮೌಂಟೇನಿಯರಿಂಗ್ ಅಥವಾ ಪರ್ವತಾರೋಹಣ, ಬೆಟ್ಟ ಹತ್ತೋದು. ಆಯ್ತಾ, ಹಗ್ಗ ಹಾಕಿ ರೋಪ್ ಹಾಕಿ ಬೆಟ್ಟಗಳನ್ನ ಹತ್ತೋದು ತುಂಬಾ ಜನಪ್ರಿಯ ಚಟುವಟಿಕೆ ಆಗಿರುತ್ತೆ. ಅದನ್ನ ರಿಕ್ರಿಯೇಷನ್ ಅಂತಾನೂ ಕರೀತಾರೆ. ಆಯ್ತಾ, ಮನರಂಜನೆಗೂ ಸ್ವಲ್ಪ ಜನ ಮನರಂಜನೆಗೂ ಆ ವರ್ಕ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಪರ್ವತ ಪ್ರದೇಶಗಳಲ್ಲಿ ಅದು ತುಂಬಾ ಫೇಮಸ್. ಆಯ್ತಾ, ಕ್ವಶನ್ ನಂಬರ್ 10ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ವಿಚ್ ಟೈಪ್ ಆಫ್ ಟ್ರೀಸ್ ಆರ್ ಮೋಸ್ಟ್ಲಿ ಫೌಂಡ್ ಇನ್ ಹಿಮಾಲಯನ್ ರೀಜನ್? ಹಿಮಾಲಯ ಪ್ರದೇಶದಲ್ಲಿ ಯಾವ ರೀತಿಯ ಮರಗಳು ಹೆಚ್ಚಾಗಿ ಕಂಡು ಬರುತ್ತದೆ? 4 ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಒಂದು ಕೋಕೋನಟ್ ಟ್ರೀಸ್, ತೆಂಗಿನ ಮರಗಳು. ಎರಡನೇದು ಮ್ಯಾಂಗ್ರೋವ್ಸ್. ಮೂರನೇದು ಪೈನ್ ಅಂಡ್ ದೇವದರ್. ನಾಲ್ಕನೇದು ಕ್ಯಾಕ್ಟಸ್, ಕನ್ನಡದಲ್ಲಿ ಪಾಪಸ್ ಕಳ್ಳಿ. ಯಾವ್ದಿರ್ಬೋದು ಆಪ್ಷನ್ನು? 5 ಸೆಕೆಂಡ್ ಟೈಮ್ ಕೊಡ್ತೀನಿ. ಆಯ್ತಾ, 5 4 3 2 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ, ಪೈನ್ ಅಂಡ್ ದೇವದರ್ ಮರಗಳು ಹಿಮಾಲಯನ್ ರೀಜನ್ ಅಲ್ಲಿ ಕಂಡು ಬರುತ್ತದೆ. ಆಯ್ತಾ, ಇದನ್ನ ಮೆಥಡ್ ಆಫ್ ಎಲಿಮಿನೇಷನ್ ಅಂತ ಐತೆ. ಆ ಮೆಥಡ್ ಮೂಲಕನೂ ನಾವು ಇದನ್ನ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಅಕಸ್ಮಾತ್ ನಮಗೆ ಗೊತ್ತಿರಲ್ಲ ಪೈನ್ ಮತ್ತೆ ದೇವದರ್ ಮರಗಳು ಹಿಮಾಲಯ ಪರ್ವತದಲ್ಲಿ ಬೆಳಿತೇವೆ ಅನ್ನೋ ಐಡಿಯಾ ಇರಲ್ಲ. ಆಗೇನ್ ಮಾಡ್ಬೋದು? ತೆಂಗಿನ ಮರಗಳು ಚೆಕ್ ಮಾಡಿ. ತೆಂಗಿನ ಮರಗಳು ಹಿಮಾಲಯ ಪರ್ವತದಲ್ಲಿ ಬೆಳೆಯುತ್ತಾ? ಬೆಳೆಯಲ್ಲ. ಮ್ಯಾಂಗ್ರೋವ್ಸ್ ಎಲ್ಲಿ ಬೆಳೆಯುತ್ತೆ? ಕರಾವಳಿ ಪ್ರದೇಶದಲ್ಲಿ, ಕರಾವಳಿ ಕಾಡುಗಳಲ್ಲಿ ಮ್ಯಾಂಗ್ರೋವ್ಸ್ ಬೆಳೆಯುತ್ತೆ. ಆಯ್ತಾ, ಪಾಪಸ್ ಕಳ್ಳಿ ಎಲ್ಲಿ ಬೆಳೆಯುತ್ತೆ? ಪಾಪಸ್ ಕಳ್ಳಿ ಇದರಲ್ಲಿ ಯಾವುದೋ ಮರುಭೂಮಿ. ಆಯ್ತಾ, ಮರುಭೂಮಿಲಿ ಡೆಸರ್ಟ್ ಅಲ್ಲಿ ಬೆಳೆಯೋದು. ಸೊ ಆನ್ಸರ್ ಏನ್ ಬರುತ್ತೆ? ಉಳಿದಿರೋದು ಒಂದೇ ಆಪ್ಷನ್, ಪೈನ್ ಅಂಡ್ ದೇವದರ್ ಅಂತ. ಆಯ್ತಾ, ಈ ರೀತಿ ಬೇಕಾದ್ರೂ ನಾವು ಫೈಂಡ್ ಔಟ್ ಮಾಡೋದು. ಎಕ್ಸಾಕ್ಟ್ ಆಗಿ ಅದು ಎಲ್ಲಿ ಬೆಳೆಯುತ್ತೆ, ಯಾವ ಮರ ಯಾವ ಜಾಗದಲ್ಲಿ ಬೆಳೆಯುತ್ತೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ಈ ಮೆಥಡ್ ಯೂಸ್ ಮಾಡ್ಬೇಕಾದ್ರೂ ನೀವು ಫೈಂಡ್ ಔಟ್ ಮಾಡ್ಬೋದು. ಅದರಲ್ಲೂ ದಿಯೋದರ್ ಇದೆಯಲ್ಲ, ದಿಯೋದರ್ ಅಥವಾ ಕನ್ನಡದಲ್ಲಿ ದೇವದರ್ ಮರ ಇದೆಯಲ್ಲ, ಈ ಮರ ತುಂಬಾ ಹಾರ್ಡ್ ಆಗಿರ್ತದೆ, ತುಂಬಾ ಗಟ್ಟಿಯಾಗಿರುತ್ತೆ. ಈ ಮರ ತುಂಬಾ ಗಟ್ಟಿಯಾಗಿರುತ್ತೆ. ಇದನ್ನ ಸ್ಟೇಟ್ ಟ್ರೀ ಆಫ್ ಹಿಮಾಚಲ್ ಪ್ರದೇಶ ಅಂತಾನೂ ಕರೀತಾರೆ. ಹಿಮಾಚಲ್ ಪ್ರದೇಶ ಅಂತಾನೂ ಕರೀತಾರೆ. ಆಯ್ತಾ, ಹಿಮಾಚಲ್ ಪ್ರದೇಶದ ರಾಜ್ಯ ಮರ ಅಂತ ಬೇಕಾದ್ರೂ ಹೇಳ್ಬೋದು. ಇದನ್ನ ಸ್ಟೇಟ್ ಟ್ರೀ ಆಫ್ ಹಿಮಾಚಲ್ ಪ್ರದೇಶ ಅಂತ ಕರೀತಾರೆ, ರಾಜ್ಯ ಮರ ಅಂತಾನೂ ಕರೀತಾರೆ. ಈ ಮರನ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂದ್ರೆ, ಹೌಸ್ ಬೋಟು, ನೀವೆಲ್ಲ ನೋಡಿರ್ತಾರಲ್ಲ ಹೌಸ್ ಬೋಟ್ಸು, ಮತ್ತೆ ಬ್ರಿಡ್ಜಸ್ಸು ಮತ್ತೆ ಟೆಂಪಲ್ಲು. ಮತ್ತೆ ಇದು ಎಷ್ಟು ಗಟ್ಟಿ ಇದೆ ಅಂದ್ರೆ ರೈಲ್ವೆ ಸ್ಲೀಪರ್ಗೂ ಯೂಸ್ ಮಾಡ್ತಾರೆ. ರೈಲ್ವೆ ಹಳಿ ಮೇಲೆ ಹಿಂಗೆ ಅಡ್ಡವಾಗಿ ಮರ ಹಾಕಿರ್ತಾರಲ್ಲ. ಆಯ್ತಾ, ಈ ಪ್ಲೇಸಲ್ಲೂ ದೇವದರ್ ಮರಗಳನ್ನ ಯೂಸ್ ಮಾಡಿರ್ತಾರೆ. ಮತ್ತೆ ಇನ್ನೊಂದು ಪೈನ್ ಮರಗಳಿದೆ. ಪೈನ್ ಮರ ತುಂಬಾ ಸಾಫ್ಟ್ ಆಗಿರುತ್ತದೆ. ಆಯ್ತಾ, ಪೈನ್ ಟ್ರೀ ತುಂಬಾ ಸಾಫ್ಟ್ ಆಗಿರುತ್ತೆ. ಇದನ್ನ ಫರ್ನಿಚರು ಮತ್ತೆ ಪ್ಯಾಕಿಂಗ್ ಬಾಕ್ಸು ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದು ಪೈನ್ ಮರ ತುಂಬಾ ಸಾಫ್ಟ್ ಆಗಿರುತ್ತೆ, ದೇವದರ್ ಮರ ತುಂಬಾ ಹಾರ್ಡ್ ಆಗಿರುತ್ತೆ. ಸೊ ದೇವದರ್ ಮರನ ಸ್ಟೇಟ್ ಟ್ರೀ ಆಫ್ ಹಿಮಾಚಲ್ ಪ್ರದೇಶ ಅಂತ ಕರೀತಾರೆ, ಅಥವಾ ಹಿಮಾಚಲ ಪ್ರದೇಶದ ರಾಜ್ಯ ಮರ ಅಂತಾನೂ ಕರೀತಾರೆ. ಹೌಸ್ ಬೋಟು, ಬ್ರಿಡ್ಜಸ್, ಟೆಂಪಲ್, ರೈಲ್ವೆ ಸ್ಲೀಪರ್ ಅದಕ್ಕೆಲ್ಲ ದೇವದರ್ ಮರನ ಯೂಸ್ ಮಾಡ್ತಾರೆ. ಪೈನ್ ಟ್ರೀನ ಎಲ್ಲಿ ಯೂಸ್ ಮಾಡ್ತಾರೆ? ಫರ್ನಿಚರ್ ಮತ್ತೆ ಪ್ಯಾಕಿಂಗ್ ಬಾಕ್ಸ್, ತುಂಬಾ ಸಾಫ್ಟ್ ಆಗಿರೋದ್ರಿಂದ ಫರ್ನಿಚರ್ ಮತ್ತೆ ಪ್ಯಾಕಿಂಗ್ ಬಾಕ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಆಯ್ತಾ, ಕ್ವಶನ್ ನಂಬರ್ 11ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 12 ಏನ್ ಕೇಳಿದ್ದಾರೆ ಅಂದ್ರೆ, ಸ್ನೋ ಈಸ್ ಮೋಸ್ಟ್ಲಿ ಫೌಂಡ್ ಇನ್, ಹಿಮವು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತದೆ? 4 ಆಪ್ಷನ್ ಕೊಟ್ಟಿದ್ದಾರೆ. ನಿಯರ್ ಬೀಚಸ್, ಕಡಲ ತೀರದಲ್ಲಿ. ಎರಡನೇದು ಆನ್ ಮೌಂಟೇನ್ ಪೀಕ್ಸ್, ಪರ್ವತದ ಶಿಖರಗಳಲ್ಲಿ. ಮೂರನೇದು ಇನ್ ಡೆಸರ್ಟ್, ಮರುಭೂಮಿಗಳಲ್ಲಿ. ನಾಲ್ಕನೇದು ಇನ್ ಗ್ರಾಸ್ ಲ್ಯಾಂಡ್, ಹುಲ್ಲುಗಾವಲುಗಳಲ್ಲಿ. ಆಯ್ತಾ, ಎಲ್ಲಿ ಕಂಡು ಬರುತ್ತದೆ? 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಬಿ ಬರುತ್ತೆ. ಆಯ್ತಾ, ಮೌಂಟೇನ್ ಪೀಕ್ಸ್ ಅಥವಾ ಪರ್ವತ ಶಿಖರಗಳಲ್ಲಿ ಹಿಮ ಕಂಡು ಬರುತ್ತದೆ. ಆಯ್ತಾ, ಏನಕ್ಕೆ ನಾರ್ಮಲ್ ಆಗಿ ಗ್ರೌಂಡ್ ಲೆವೆಲ್ ಅಲ್ಲಿ ಹಿಮ ಏನಕ್ಕೆ ಕಂಡು ಬರಲ್ಲ, ಅಥವಾ ಡೆಸರ್ಟ್ ಅಲ್ಲಿ ಏನಕ್ಕೆ ಹಿಮ ಕಂಡು ಬರಲ್ಲ, ಅಥವಾ ಕಡಲ ತೀರದಲ್ಲಿ ಏನಕ್ಕೆ ಹಿಮ ಕಂಡು ಬರಲ್ಲ, ಹುಲ್ಲುಗಾವಲಲ್ಲಿ ಏನಕ್ಕೆ ಹಿಮ ಏನಕ್ಕೆ ಬೀಳಲ್ಲ ಅಂದ್ರೆ, ಫಾರ್ ಎವ್ರಿ 165 ಮೀಟರ್ ಹೈಟ್ ಯು ಗೋ ಅಪ್. ಆಯ್ತಾ, ಪ್ರತಿ 165 ಮೀಟರ್ ಎತ್ತರಕ್ಕೆ ಹೋಗ್ತಾ ಇದ್ದಂಗೆ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಡಿಮೆ ಆಗುತ್ತದೆ. ಆಯ್ತಾ, ನೀವು ಪ್ರತಿ 165 ಮೀಟರ್ ಮೇಲ್ಗಡೆ ಹೋಗ್ತಾ ಇದ್ದಂಗೆ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಡಿಮೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಬೆಟ್ಟದ ಮೇಲೆ ಹೋದ್ರೆ ತಣ್ಣಗೆ ಫೀಲ್ ಆಗ್ತಾ ಇರುತ್ತೆ.
ಆಯ್ತಾ. ಈಗ ಮೈಸೂರಿಗಿಂತ ಚಾಮುಂಡಿ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಚಾಮುಂಡಿ ಬೆಟ್ಟದಲ್ಲಿ ತಣ್ಣಗೆ ಫೀಲ್ ಆಗ್ತಾ ಇರ್ತಾರೆ ಮೈಸೂರಿಗಿಂತ. ಚಾಮುಂಡಿ ಬೆಟ್ಟಕ್ಕಿಂತ ಯಾವುದದು ನಂದಿ ಹಿಲ್ಸ್ಗೆ ಹೋದ್ರೆ ಇನ್ನೂ ತಣ್ಣಗೆ ಫೀಲ್ ಆಗ್ತಾ ಇರುತ್ತೆ. ಆಯ್ತಾ. ನಂದಿ ಹಿಲ್ಸ್ಗಿಂತ ಹಿಮಾಲಯ ಪರ್ವತಕ್ಕೆ ಹೋದ್ರೆ ಫ್ರೀಸ್ ಆಗ್ಬಿಡ್ತೀರ. ಆಯ್ತಾ. ಏನಕ್ಕೆ ಅಂದ್ರೆ 165 ಮೀಟರ್ ಮೇಲಕ್ಕೆ ಹೋಗ್ತಾ ಇದ್ದಂಗೆ ಫಾರ್ ಎವ್ರಿ 165 ಮೀಟರ್ ಇಫ್ ಯು ಗೋ ಅಪ್ 1 ಡಿಗ್ರಿ ಸೆಲ್ಸಿಯಸ್ ವಿಲ್ ಗೋಯಿಂಗ್ ಟು ಡ್ರಾಪ್. ಆಯ್ತಾ. 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಡಿಮೆ ಆಗುತ್ತೆ. ನೋಡಿ ಎಕ್ಸಾಂಪಲ್ ಕೊಡ್ತೀನಿ. ಇದು ಬೆಂಗಳೂರು ಅಂತ ತಿಳ್ಕೊಳ್ಳಿ. ಇದು ಬೆಂಗಳೂರು ಅಂತ ತಿಳ್ಕೊಳ್ಳಿ. ಬೆಂಗಳೂರು ಆಯ್ತಾ. ಇದೆಲ್ಲ ನಂದಿ ಹಿಲ್ಸ್ ಬರುತ್ತೆ. ಆಯ್ತಾ. ಇದೆಲ್ಲ ನಂದಿ ಹಿಲ್ಸ್ ಬರುತ್ತೆ. ನಂದಿ ಹಿಲ್ಸ್ ಇದೆ ಬೆಂಗಳೂರಲ್ಲಿ. ಆಯ್ತಾ. ಬೆಂಗಳೂರು ಸಮುದ್ರ ಮಟ್ಟಕ್ಕಿಂತ ಎಷ್ಟು ಹೈಟ್ ಇದೆ ಅಂದ್ರೆ ಬೆಂಗಳೂರು ಸಮುದ್ರ ಮಟ್ಟಕ್ಕಿಂತ ಎಷ್ಟು ಹೈಟ್ ಇದೆ ಅಂದ್ರೆ 900 ಮೀಟರ್ ಹೈಟ್ ಇದೆ. ಮೀನ್ ಸಿ ಲೆವೆಲ್. ಆಯ್ತಾ. ಬೆಂಗಳೂರು ಇದೆಯಲ್ಲ, ಬೆಂಗಳೂರು ಸಮುದ್ರ ಮಟ್ಟಕ್ಕಿಂತ 900 ಮೀಟರ್ ಹೈಟ್ ಇದೆ. ಆಯ್ತಾ. ಬೆಂಗಳೂರಿಗೆ ಹೋಲ್ಸ್ಕೊಂಡ್ರೆ ನಂದಿ ಹಿಲ್ಸ್ ಎಷ್ಟು ಹೈಟ್ ಇದೆ ಅಂದ್ರೆ 1478. ಇದು ಅಷ್ಟೇ ಮೀನ್ ಸಿ ಲೆವೆಲ್ ಇಂದ 1478 ಮೀಟರ್ ಹೈಟ್ ಇದೆ. ಆಯ್ತಾ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಬೆಂಗಳೂರು ಮೀನ್ ಸಿ ಲೆವೆಲ್ ಅಂದ್ರೆ ಸಮುದ್ರ ಮಟ್ಟದಿಂದ 900 ಮೀಟರ್ ಹೈಟ್ ಇದೆ. ಆಯ್ತಾ. ಬೆಂಗಳೂರು ಮೀನ್ ಸಿ ಲೆವೆಲ್ ಸಮುದ್ರ ಮಟ್ಟದಿಂದ 900 ಮೀಟರ್ ಹೈಟ್ ಇದೆ. ನಂದಿ ಬೆಟ್ಟದ ತುದಿ ಸಮುದ್ರ ಮಟ್ಟದಿಂದ 1470 ಮೀಟರ್ ಹೈಟ್ ಇದೆ. ಆಯ್ತಾ. ಸಮುದ್ರ ಮಟ್ಟ ಎಲ್ಲಿದೆ? ಸಮುದ್ರ ಮಟ್ಟ ಇಲ್ಲೆಲ್ಲೋ ಇದೆ. ಇದು ಸಮುದ್ರ ಮಟ್ಟ ಅಂತ ತಿಳ್ಕೊಳ್ಳಿ. ಆಯ್ತಾ. ಇದು ಸಮುದ್ರ ಮಟ್ಟ ಅಂತ ತಿಳ್ಕೊಳ್ಳಿ. ಇದು ಸಿ ಅಂತ ತಿಳ್ಕೊಳ್ಳಿ. ಆಯ್ತಾ. ಮಂಗಳೂರು ಸೈಡು ಅಥವಾ ಚೆನ್ನೈ ಸೈಡು ಎಲ್ಲೋ ಒಂದು ಸಿ ಇದೆ. ಅದನ್ನ ಮೀನ್ ಸಿ ಲೆವೆಲ್ ಅಂತ ಕರೀತಾರೆ. ಮೀನ್ ಸಿ ಲೆವೆಲ್ ಇದನ್ನ 0 ಮೀಟರ್ ಅಂತ ಕರಿತೀವಿ. ಸಮುದ್ರ ಮಟ್ಟ ಇದೆಯಲ್ಲ, ಸಮುದ್ರದ ಅಲೆಗಳಿದೆಯಲ್ಲ, ಅದನ್ನ ಮೀನ್ ಸಿ ಲೆವೆಲ್ ಅಂತ ಕರಿತೀವಿ. ಅದನ್ನ 0 ಮೀಟರ್ ಹೈಟ್ ಅಂತ ಕರಿತೀವಿ. ಆಯ್ತಾ. ಮಂಗಳೂರು ಫಾರ್ ಎಕ್ಸಾಂಪಲ್, ಮಂಗಳೂರಲ್ಲಿ ಸಮುದ್ರ ಇದೆ. ಮಂಗಳೂರಿಗೆ ಹೋಲ್ಸ್ಕೊಂಡ್ರೆ ಬೆಂಗಳೂರು 900 ಮೀಟರ್ ಹೈಟ್ ಇದೆ. ಅದಕ್ಕೆ ಮಂಗಳೂರಲ್ಲಿ ತುಂಬಾ ಸೆಕೆ ಇರುತ್ತೆ. ಆಯ್ತಾ. ತುಂಬಾ ಸೆಕೆ ಇರುತ್ತೆ, ಹಾಟ್ ಅಂತ ಅನ್ಸುತ್ತೆ ಮಂಗಳೂರಲ್ಲಿ. ಬೆಂಗಳೂರು ಬಂದ್ರೆ ತುಂಬಾ ಕೂಲ್ ಅಂತ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಇದು 900 ಮೀಟರ್ ಹೈಟ್ ಇದೆ. ಪುನಃ ಬೆಂಗಳೂರಲ್ಲಿ ಇದ್ರೆ ನೀವು ನಾರ್ಮಲ್ ಆಗಿ ಬೆಂಗಳೂರು ಟೆಂಪರೇಚರ್ ಒಂದು 23, ಆವರೇಜ್ ಟೆಂಪರೇಚರ್ ತಗೊಂಡ್ರೆ 23 ಡಿಗ್ರಿ ಸೆಲ್ಸಿಯಸ್ ಅಂತ ಇರುತ್ತೆ. ಆಯ್ತಾ. ಬೆಂಗಳೂರಲ್ಲಿ ನೀವೇನಾರ ಮೀನ್ಸಿ ಇದಕ್ಕೆ ಹೋದ್ರೆ ನಂದಿ ಬೆಟ್ಟ ತುದಿಗೆ ಏನಾರ ಹೋಗಿ ನಿಂತ್ಕೊಂಡ್ರೆ ಇನ್ನ ಟೆಂಪರೇಚರ್ ಕಡಿಮೆ ಅನ್ಸುತ್ತೆ, ಕೋಲ್ಡ್ ಅಂತ ಫೀಲ್ ಆಗ್ತಾ ಇರುತ್ತೆ. ಬೆಂಗಳೂರು ಮೆಜೆಸ್ಟಿಕ್ ಗಿಂತ ನಂದಿ ಬೆಟ್ಟದ ಮೇಲೆ ತುಂಬಾ ಕೂಲ್ ಅಂತ ಅನಿಸ್ತಾ ಇದೆ, ತಣ್ಣಗೆ ಅನಿಸ್ತಾ ಇರುತ್ತೆ. ಏನಕ್ಕೆ ಅಂದ್ರೆ ಹೇಳದ್ನಲ್ಲ, 165 ಮೀಟರ್ ಮೇಲಕ್ಕೆ ಹೋದ್ರೆ, ಪ್ರತಿ 165 ಮೀಟರ್ ಮೇಲಕ್ಕೆ ಹೋದ್ರೆ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಡ್ರಾಪ್ ಆಗುತ್ತೆ. ಆಯ್ತಾ. ಡ್ರಾಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಂದಿ ಹಿಲ್ಸ್ ಎಷ್ಟಿದೆ? ಇಲ್ಲೇ ಬರ್ತೀನಿ ನೋಡಿ. ಎಲ್ಲಿ ಬರೀಲಿ ಇಲ್ಲೇ ಬರೀತೀನಿ. ನಂದಿ ಹಿಲ್ಸ್ ಹೈಟ್ ಎಷ್ಟಿದೆ? 1478 ಮೀಟರ್ ಇದೆ. ಆಯ್ತಾ. ಬೆಂಗಳೂರು ಹೈಟ್ ಎಷ್ಟಿದೆ? BLR ಬೆಂಗಳೂರು ಹೈಟ್ ಎಷ್ಟಿದೆ ಅಂದ್ರೆ ಮೀನ್ ಸಿ ಲೆವೆಲ್ 900 ಮೀಟರ್ ಇದೆ. ಆಯ್ತಾ. ನಂದಿ ಹಿಲ್ಸ್ 1478 ಮೀಟರ್ ಇದೆ ಮೀನ್ ಸಿ ಲೆವೆಲ್ ಇಂದ, ಸಮುದ್ರ ಮಟ್ಟದಿಂದ. ಬೆಂಗಳೂರು 900 ಮೀಟರ್ ಇದೆ. ಆಯ್ತಾ. ಡಿಫ್ರೆನ್ಸ್ ಮೈನಸ್ ಮಾಡಿದ್ರೆ 578 ಮೀಟರ್ ಬರುತ್ತೆ. ಡಿಫ್ರೆನ್ಸು ಈ ಹೈಟ್ ಇದೆಯಲ್ಲ, ಈ ಹೈಟು ಎಷ್ಟು ಬರುತ್ತೆ? 578 ಮೀಟರ್ ಹೈಟ್ ಇದೆ. ಆಯ್ತಾ. ಈಗ ಹೈಟನ್ನ 758ನ 578 ಮೀಟರ್ನ 165 ಮೀಟರಿಂದ ಡಿವೈಡ್ ಮಾಡಿ, ನಿಮಗೆ 3.5 ಬರುತ್ತೆ. 3.5 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುತ್ತೆ. ಆಯ್ತಾ. 578 ಮೀಟರ್ ಇದೆಯಲ್ಲ, ಇದನ್ನ 165 ಇಂದ ಡಿವೈಡ್ ಮಾಡಿ 3.5 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುತ್ತೆ. ಅಂದ್ರೆ ಬೆಂಗಳೂರಲ್ಲಿ 23 ಡಿಗ್ರಿ ಏನಾರ ಟೆಂಪರೇಚರ್ ಇದ್ರೆ ನಂದಿ ಹಿಲ್ಸ್ ಅಲ್ಲಿ ಎಷ್ಟಿರುತ್ತೆ? ಮೈನಸ್ ಮಾಡಿ, 3.5ನ ಮೈನಸ್ ಮಾಡಿ ಎಷ್ಟು ಬರುತ್ತೆ? 19.5 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ. ಆಯ್ತಾ. ಈ ಕ್ಲಾರಿಟಿ ಬಂತು ಅಂತ ಅನ್ಕೋತೀನಿ. ಬೆಂಗಳೂರಲ್ಲಿ 23 ಡಿಗ್ರಿ ಏನಾರ ಟೆಂಪರೇಚರ್ ಏನಾರ ಇದ್ರೆ, ನೀವು ನಂದಿ ಬೆಟ್ಟಕ್ಕೆ ಮೇಲ್ಗಡೆ ಏನಾರ ಹೋದ್ರೆ 3.5 ಅರೌಂಡ್ 3.5 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುತ್ತೆ. ಅಂದ್ರೆ ಅರೌಂಡ್ 19.5 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗ್ತಾ ಇರುತ್ತೆ. ಸೊ ಇದ್ರ ಕಾನ್ಸೆಪ್ಟ್ ಇಷ್ಟೇ. ಫಾರ್ ಎವ್ರಿ 165 ಮೀಟರ್ ಇಫ್ ಯು ಗೋ ಅಪ್ 1 ಡಿಗ್ರಿ ಟೆಂಪರೇಚರ್ ವಿಲ್ ಗೋಯಿಂಗ್ ಟು ಡ್ರಾಪ್. ಆಯ್ತಾ. ಸುಸ್ತಾಗೋಯ್ತು ನನಗೆ.
ಬೆಟ್ಟದ ಮೇಲೆ ಹತ್ತಷ್ಟೇ ಸುಸ್ತಾಗೋಯ್ತು ನನಗೆ. ಆಯ್ತಾ, ಕ್ವಶನ್ ನಂಬರ್ 12 ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ಅಲ್ಲಿ ವಿಚ್ ಹೌಸ್ ಈಸ್ ಬೆಸ್ಟ್ ಸೂಟೆಡ್ ಫಾರ್ ಸ್ನೋಹಿ ಮೌಂಟೇನ್ ರೀಜನ್ಸ್? ಕನ್ನಡದಲ್ಲಿ ಹಿಮಭರಿತ ಪರ್ವತ ಪ್ರದೇಶಗಳಿಗೆ ಯಾವ ರೀತಿಯ ಮನೆ ಹೆಚ್ಚು ಸೂಕ್ತವಾಗಿದೆ? 4 ಆಪ್ಷನ್ ಕೊಟ್ಟಿದ್ದಾರೆ. ಹೌಸ್ ವಿತ್ ಎ ಸ್ಲೋಪಿಂಗ್ ರೂಫ್, ಇಳಿಜಾರು ಚಾವಣಿಯನ್ನು ಹೊಂದಿರುವ ಮನೆ. 2ನೇದು ಮಡ್ ಹಟ್, ಮಣ್ಣಿನ ಗುಡಿಸಲು. 3ನೇದು ಟೆಂಟು, ಡೇರೆ. 4ನೇದು ಸ್ಟಿಲ್ಟ್ ಹೌಸ್. ಆಯ್ತಾ, ಸ್ಟಿಲ್ಟ್ ಹೌಸ್ ಅಂದ್ರೆ ಕಂಬದ ಮೇಲೆ ಮನೆ ಕಟ್ಟಿರ್ತಾರೆ, ಕಂಬದ ಮೇಲೆ ಮನೆ ಕಟ್ಟಿರೋದನ್ನ ಸ್ಟಿಲ್ಟ್ ಹೌಸ್ ಅಂತ ಕರೀತಾರೆ. ಯಾವ್ದಿರ್ಬೋದು ಆಪ್ಷನ್? 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ ಬರುತ್ತೆ. ಹೌಸ್ ವಿತ್ ಎ ಸ್ಲೋಪಿಂಗ್ ರೂಫ್. ಹೌಸ್ ವಿತ್ ಎ ಸ್ಲೋಪಿಂಗ್ ರೂಫ್, ಇಳಿಜಾರು ಚಾವಣಿಯನ್ನು ಹೊಂದಿರುವ ಮನೆ. ಆಯ್ತಾ, ಇಳಿಜಾರು ಚಾವಣಿಯನ್ನು ಹೊಂದಿರುವ ಮನೆ ಅಲ್ಲಿಗೆ ಸೂಟ್ ಆಗುತ್ತೆ. ಏನಕ್ಕೆ? ಸ್ನೋಯಿ ರೀಜನ್ಗೆ ಮನೆ ಈ ಥರ ಇದೆ ಅಂತ ತಿಳ್ಕೊಳ್ಳಿ. ಇದು ಗ್ರೌಂಡು. ಆಯ್ತಾ, ಇಲ್ಲಿ ಎಲ್ಲದಕ್ಕೂ ಎಲ್ಲ ಮನೆಗಳು ಈ ಥರ ಸ್ಲೋಪ್ ಇರಬೇಕು. ಆಯ್ತಾ, ಮನೆ ಚಾವಣಿ ಈ ರೀತಿ ಇರಬೇಕು. ಈ ಥರ ಇದ್ರೆ ಏನಾಗುತ್ತೆ? ಹಿಮ ಬಿದ್ದರೆ, ಅಲ್ಲಿ ನೋಡಿ ಫಿಗರಲ್ಲಿ ಗೊತ್ತಾಗುತ್ತೆ, ಹಿಮ ಬಿದ್ದರೆ ನೆಲಕ್ಕೆ ಬಂದು ಬೀಳುತ್ತೆ. ಆಯ್ತಾ, ಹಿಮ ಏನಾರ ಬಿದ್ದರೆ ಮೇಲಿಂದ ಇದೆಲ್ಲ ಜಾರ್ಕೊಬಂದು, ನಾವು ಜಾರುಗುಪ್ಪಲ್ಲಿ ಜಾರ್ತೀವಲ್ಲ ಹಂಗೆ ಜಾರ್ಕೊಬಂದು ನೆಲಕ್ಕೆ ಬೀಳುತ್ತೆ. ಅಕಸ್ಮಾತ್ ನಾವೇನಾರು RCC ಮನೆ ಏನಾರು ಕಟ್ಟರೆ, ಹಿಂಗೆ RCC ಮನೆ ಏನಾರು ಕಟ್ಟರೆ, ಆಯ್ತಾ, ಈ ಥರ RCC ಮನೆ ಏನಾರು ಫ್ಲಾಟ್ ರೂಫ್ ಏನಾರು ಕಟ್ಟರೆ ಪ್ರತಿದಿನ ಅದನ್ನು ಕ್ಲೀನ್ ಮಾಡೋಕ್ಕೆ ಒಬ್ಬರು ಮೇಲ್ಗಡೆ ನಿಂತಿರ್ಬೇಕಾಗುತ್ತೆ. ಆಯ್ತಾ, ಟೆರೇಸ್ ಮೇಲೆ ಒಬ್ರು ಕ್ಲೀನ್ ಮಾಡೋಕ್ಕೆ ನಿಂತಿರ್ಬೇಕಾಗುತ್ತೆ. ಅದಕ್ಕೋಸ್ಕರ ಸ್ನೋಯಿ ಮೌಂಟೇನ್ ರೀಜನ್ ಅಥವಾ ಹಿಮಭರಿತ ಪರ್ವತ ಪ್ರದೇಶಗಳಲ್ಲಿ ಹೌಸ್ ವಿತ್ ಎ ಸ್ಲೋಪಿಂಗ್ ರೂಫ್, ಇಳಿಜಾರು ಚಾವಣಿಯನ್ನು ಹೊಂದಿರೋ ಮನೆಗಳನ್ನ ಕಟ್ಟಬೇಕು. ಆಯ್ತಾ, ಕ್ವಶನ್ ನಂಬರ್ 13ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ಅಲ್ಲಿ ವಿಚ್ ಆಫ್ ದಿಸ್ ವೆಹಿಕಲ್ ಈಸ್ ಕಾಮನ್ಲಿ ಯೂಸ್ಡ್ ಟು ಟ್ರಾವೆಲ್ ಆನ್ ಸ್ಟೀಪ್ ಮೌಂಟೇನ್ ರೋಡ್ಸ್? ಕನ್ನಡದಲ್ಲಿ ಕಡಿದಾದ ಪರ್ವತ ರಸ್ತೆಗಳಲ್ಲಿ ಪ್ರಯಾಣಿಸಲು ಇವುಗಳಲ್ಲಿ ಯಾವ ವಾಹನವನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ? 4 ಆಪ್ಷನ್ ಕೊಟ್ಟಿದ್ರೆ. 1ನೇದು ಶಿಪ್, ಹಡಗು. 2ನೇದು ಕೇಬಲ್ ಕಾರ್, ಆಯ್ತಾ, ರೋಪೆ ಅಥವಾ ರೋಪೆ ಅಂತಾನು ಕರೀತಾರೆ. 3ನೇದು ಸಬ್ಮೆರಿನ್. 4ನೇದು ಮೆಟ್ರೋ. ಯಾವ್ದಿರ್ಬೋದು? 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಯಾವ್ದಿದೆ ಆಪ್ಷನ್? ಆಪ್ಷನ್ ಬಿ, ಕೇಬಲ್ ಕಾರ್ ಅಥವಾ ರೋಪ್ವೆ. ಆಯ್ತಾ, ಕಡಿದಾದ ಪ್ರದೇಶಗಳು, ಪರ್ವತ ಪ್ರದೇಶಗಳು, ಬೆಟ್ಟ ಗುಡ್ಡದಲ್ಲಿ ನೋಡಿ, ಅದು ಫಿಗರ್ ನೋಡಿ, ಅಲ್ಲಿ ಬೆಟ್ಟ ಗುಡ್ಡದಲ್ಲಿ ಶಿಪ್ಪಲ್ಲಿ ಹೋಗೋಕ್ಕಾಗುತ್ತಾ? ಆಗಲ್ಲ. ಸಬ್ಮೆರಿನಲ್ಲಿ ಹೋಗೋಕ್ಕಾಗುತ್ತಾ? ಬೆಟ್ಟ ಗುಡ್ಡದ ಮೇಲೆ ಆಗಲ್ಲ. ಮೆಟ್ರೋದಲ್ಲಿ ಹೋಗುತ್ತಾ? ಆಗಲ್ಲ. ಆಯ್ತಾ, ಅದಕ್ಕೆ ಕೇಬಲ್ ಕಾರ್ ಇದೆ, ತುಂಬ ಈಸಿಯಾಗಿ ಹೋಗ್ಬೋದು. ಆಯ್ತಾ, ಅದಕ್ಕೆ ಸ್ಥಳಾವಕಾಶ, ಆ ಪ್ಲೇಸು ಸ್ವಲ್ಪ ಇದ್ರೆ ಸಾಕು ನಮಗೆ. ಆಯ್ತಾ, 3 ಮೀಟರ್ ಅಥವಾ ಒಂದು 10 ಮೀಟರ್ ವಿಡ್ತ್ ಇದ್ರೆ ಸಾಕು. ಆಯ್ತಾ, 10 ಮೀಟರ್ ವಿಡ್ತ್ ಇದ್ರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಕೇಬಲ್ ಕಾರ್ ಅಥವಾ ರೋಪೆ ಮುಖಾಂತರ ನಾವು ಈಸಿಯಾಗಿ ಹೋಗ್ಬೋದು. ಆಯ್ತಾ, ಕ್ವಶನ್ ನಂಬರ್ 14ಗೆ ಆಪ್ಷನ್ ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 15 ನೋಡಿ. ಅದರಲ್ಲಿ ಅಸರ್ಷನ್ ಮತ್ತೆ ರೀಸನ್ ಅಂತ ಕೊಟ್ಟಿದ್ದಾರೆ. ಅಸರ್ಷನ್ ಅಂದ್ರೆ ಒಂದು ಸ್ಟೇಟ್ಮೆಂಟ್, ರೀಸನ್ ಅಂದ್ರೆ ಅದಕ್ಕೆ ಕಾರಣ. ಆಯ್ತಾ, ಅದಾದ್ಮೇಲೆ ಅಸರ್ಷನ್ ಮತ್ತೆ ರೀಸನ್ ನ ನೀಟಾಗಿ ಓದಬೇಕು, ಅರ್ಥ ಮಾಡ್ಕೋಬೇಕು. ಅದಾದ್ಮೇಲೆ 4 ಆಪ್ಷನ್ ಕೊಟ್ಟಿದ್ದಾರೆ, ಯಾವುದು ಸರಿಯಾದ ಆಪ್ಷನ್ ಅಂದ್ಬಿಟ್ಟು ಮಾರ್ಕ್ ಮಾಡಬೇಕು. ಆಯ್ತಾ, ಇದನ್ನೆಲ್ಲ ಆನ್ಸರ್ ಮಾಡ್ಬೇಕು ಅಂದ್ರೆ ವಿಷಯದ ಮೇಲೆ ಕಂಪ್ಲೀಟ್ ನಾಲೆಡ್ಜ್ ಇರಬೇಕು, ಗ್ರಿಪ್ ಇದ್ರೆ ಮಾತ್ರ ಸರಿಯಾಗಿ ಆನ್ಸರ್ ಮಾಡ್ಬೋದು. ಆಯ್ತಾ, ನೋಡೋಣ ಏನ್ ಕೊಟ್ಟಿದ್ದಾರೆ. ಅಸರ್ಷನ್: ಮೌಂಟೇನ್ಸ್ ಆರ್ ಕಾಲ್ಡ್ ದ ವಾಟರ್ ಟವರ್ಸ್ ಆಫ್ ದ ವರ್ಲ್ಡ್. ಕನ್ನಡದಲ್ಲಿ ಪರ್ವತಗಳನ್ನು ಪ್ರಪಂಚದ ನೀರಿನ ಗೋಪುರಗಳು ಎಂದು ಕರೆಯುತ್ತಾರೆ. ಅದಕ್ಕೆ ರೀಸನ್ ಏನ್ ಕೊಟ್ಟಿದ್ದಾರೆ? ಮೆನಿ ರಿವರ್ಸ್ ಆರಿಜಿನೇಟ್ ಫ್ರಮ್ ಮೌಂಟೇನ್ಸ್. ಆಯ್ತಾ, ಅನೇಕ ನದಿಗಳು ಪರ್ವತಗಳಿಂದ ಹುಟ್ಟುತ್ತವೆ ಅಂತ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಅಸರ್ಷನ್, 2ನೇದು ರೀಸನ್. ಅಸರ್ಷನ್ ಅಂದ್ರೆ ಒಂದು ಹೇಳಿಕೆ, 2ನೇದು ಸಮರ್ಥನೆ ಅಥವಾ ಕಾರಣ. ಆಯ್ತಾ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಅಸರ್ಷನ್: ಮೌಂಟೇನ್ಸ್ ಆರ್ ಕಾಲ್ಡ್ ದ ವಾಟರ್ ಟವರ್ಸ್ ಆಫ್ ದ ವರ್ಲ್ಡ್. ಪರ್ವತಗಳನ್ನು ಪ್ರಪಂಚದ ನೀರಿನ ಗೋಪುರಗಳು ಎಂದು ಕರೆಯುತ್ತಾರೆ. ಅದಕ್ಕೆ ರೀಸನ್: ಮೆನಿ ರಿವರ್ಸ್ ಆರಿಜಿನೇಟ್ ಫ್ರಮ್ ಮೌಂಟೇನ್. ಅನೇಕ ನದಿಗಳು ಪರ್ವತಗಳಿಂದ ಹುಟ್ಟುತ್ತವೆ. ಆಯ್ತಾ, ಅಸರ್ಷನ್, ರೀಸನ್. ಆಯ್ತಾ, ಹೇಳಿಕೆ, ಅದಕ್ಕೆ ಸಮರ್ಥನೆ ಕೊಟ್ಟಿದ್ದಾನೆ. ಈಗ 4 ಆಪ್ಷನ್ ಕೊಟ್ಟಿದ್ದಾರೆ, ಯಾವುದು ಕರೆಕ್ಟ್ ಆಪ್ಷನ್ ಅಂತ ಚೂಸ್ ಮಾಡಿ. ಫಸ್ಟ್ ಆಪ್ಷನ್ ಏನಿದೆ? ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್. ಆಯ್ತಾ, ಎ ಮತ್ತೆ ಆರು ಎರಡೂ ನಿಜ, ಅಸರ್ಷನ್ ಮತ್ತೆ ರೀಸನ್ ಎರಡೂ ನಿಜವಂತೆ. ಆರ್ ವಿವರಣೆ ಸರಿಯಾಗಿದೆ, ಕೆಳಗಡೆ ಕಾರಣ ಕೊಟ್ಟಿದ್ರಲ್ಲ ಆ ವಿವರಣೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಆಯ್ತಾ, ಇದು ಆಪ್ಷನ್ ಎ. ಆಪ್ಷನ್ ಬಿ ಏನ್ ಕೊಟ್ಟಿದ್ದಾರೆ? ಎ ಮತ್ತು ಆರ್ ಎರಡೂ ನಿಜ, ಆದರೆ ಆರ್ ಸರಿಯಾದ ವಿವರಣೆ ಅಲ್ಲ. ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಬಟ್ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್. ಅಸರ್ಷನ್ ರೀಸನ್ ಎರಡು ಸರಿ ಇದೆ, ಆದರೆ ಎಕ್ಸ್ಪ್ಲನೇಷನ್ ಕಾರಣ ಕೊಟ್ಟಿದ್ರಲ್ಲ ಅದು ಸರಿಯಲ್ಲ ಅಂತ ಕೊಟ್ಟಿದ್ದಾರೆ, ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ,
ಎ ಈಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್. ಎ ನಿಜ ಆರ್ ಸುಳ್ಳಂತೆ. ಆಪ್ಷನ್ ಡಿ ಎ ಇಸ್ ಫಾಲ್ಸ್ ಬಟ್ ಆರ್ ಇಸ್ ಟ್ರೂ. ಎ ಸುಳ್ಳಂತೆ ಆರ್ ನಿಜ ಅಂತ. ಯಾವ್ದಿರ್ಬೋದು ಕರೆಕ್ಟ್ ಆಪ್ಷನ್ನು? 2 ಸೆಕೆಂಡ್ ಯೋಚನೆ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಆಪ್ಷನ್ ಏನು ಬರುತ್ತೆ ಕ್ವೆಶನ್ ನಂಬರ್ 15ಗೆ? ಆಪ್ಷನ್ ಎ. ಆಯ್ತಾ? ಅಲ್ಲಿ ಬೋತ್ ಎ ಅಂಡ್ ಆರ್ ಟ್ರೂ. ಅಸರ್ಷನ್ ರೀಸನ್ ಎರಡು ನಿಜ. ಅಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎರಡು ನಿಜ. ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್. ಅವ್ರು ಏನು ರೀಸನ್ ಕೊಟ್ಟಿದ್ದಾರೆ, ರೀಸನ್ ಅಂದರೆ ಕಾರಣ, ಅದು ಸರಿಯಾದ ವಿವರಣೆ ಆಗಿದೆ. ಸೊ ಕ್ವಶನ್ ನಂಬರ್ 15ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಮ್ಯಾಚ್ ದ ಫಾಲೋಯಿಂಗ್. ಕನ್ನಡದಲ್ಲಿ ಹೊಂದಿಸಿ ಬರೆಯಿರಿ. ಆಯ್ತಾ? 4 ಆಪ್ಷನ್ ಕೊಟ್ಟಿದ್ದಾರೆ. ಕ್ಯಾಮಲ್ ಸಿ ಅಂದರೆ ಒಂಟೆ ಸಮುದ್ರ ಅಂತ ಕೊಟ್ಟಿದ್ದಾರೆ. ಎರಡನೇದು ಯಾಕ್ ಮೌಂಟೇನ್ ಚಮರಿ ಮೃಗ ಪರ್ವತ. ಮೂರನೇದು ಡಾಲ್ಫಿನ್ನು ಡೆಸರ್ಟು, ಡಾಲ್ಫಿನ್ನು ಮರುಭೂಮಿ. ನಾಲ್ಕನೇದು ಕ್ರೊಕೊಡೈಲು ಸ್ನೋ ರೀಜನ್, ಕ್ರೊಕೊಡೈಲು ಹಿಮ ಪ್ರದೇಶ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವುದು ಸರಿಯಾದ ಮ್ಯಾಚ್ ಅಂದ್ರೆ ಏನು? ಜೋಡಿ, ಸರಿಯಾದ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಆಯ್ತಾ? 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಯಾವುದಿದೆ ಆಪ್ಷನ್ನು? ಆಪ್ಷನ್ ಬಿ ಬರುತ್ತೆ. ಆಪ್ಷನ್ ಬಿ. ಯಾಕಂದ್ರೆ ಮೌಂಟೇನ್. ಆಯ್ತಾ? ಯಾಕಂದ್ರೆ ಕನ್ನಡದಲ್ಲಿ ಚಮರಿ ಮೃಗ ಅದು ಪರ್ವತ ಪ್ರದೇಶಗಳಲ್ಲಿ ಮಾತ್ರ ಕಂಡು ಬರುತ್ತದೆ. ಆಯ್ತಾ? ಕ್ಯಾಮಲ್ ಎಲ್ಲಿ ಕಂಡು ಬರುತ್ತದೆ? ಡೆಸರ್ಟ್ ಅಲ್ಲಿ, ಮರುಭೂಮಿಲಿ. ಆಯ್ತಾ? ಡಾಲ್ಫಿನ್ನು ನದಿ ಅಥವಾ ಸರೋವರದಲ್ಲಿ ಕಂಡು ಬರುತ್ತದೆ. ಕ್ರೊಕೊಡೈಲು ಅದು ಅಷ್ಟೇ, ನದಿ ಅಥವಾ ಸರೋವರದಲ್ಲಿ ಕಂಡು ಬರುತ್ತದೆ. ಆಯ್ತಾ? ಕ್ವಶನ್ ನಂಬರ್ 16ಗೆ ಸರಿಯಾದ ಆಪ್ಷನ್ ಆಪ್ಷನ್ ಬಿ. ಯಾಕು ಮೌಂಟೇನ್ ಚಮರಿ ಮೃಗ ಪರ್ವತ ಪ್ರದೇಶ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ವಿಚ್ ಒನ್ ಡಸ್ ನಾಟ್ ಬಿಲಾಂಗ್. ಯಾವುದು ಗುಂಪಿಗೆ ಸೇರಿಲ್ಲ? 4 ಆಪ್ಷನ್ ಕೊಟ್ಟಿದ್ದಾರೆ. ಹಿಮಾಲಯ, ಅರಾವಳಿ, ನೀಲಗಿರಿ, ಗಂಗಾ. ಯಾವ್ದಿರ್ಬೋದು? 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಗಂಗಾ. ಆಯ್ತಾ? ಹಿಮಾಲಯ ಪರ್ವತ, ಅರಾವಳಿ ಪರ್ವತ, ನೀಲಗಿರಿ ಪರ್ವತ, ಗಂಗಾ ರಿವರ್. ಆಯ್ತಾ? ಗಂಗಾ ನದಿ ಆಗಿರುತ್ತೆ, ಮಿಕ್ಕಿದೆಲ್ಲ ಪರ್ವತ ಆಗಿರುತ್ತೆ. ಸೊ ಕ್ವಶನ್ ನಂಬರ್ 17ಗೆ ಆಪ್ಷನ್ ಬರುತ್ತೆ ಆಪ್ಷನ್ ಡಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಇಫ್ ಆಲ್ ಫಾರೆಸ್ಟ್ ಆನ್ ಮೌಂಟೇನ್ ಸ್ಲೋಪ್ಸ್ ಆರ್ ಕಟ್ ಡೌನ್ ವಾಟ್ ಈಸ್ ದ ಮೋಸ್ಟ್ ಲೈಕ್ಲಿ ಎಫೆಕ್ಟ್. ಪರ್ವತದ ಇಳಿಜಾರುಗಳಲ್ಲಿರುವ ಎಲ್ಲಾ ಕಾಡುಗಳನ್ನು ಕತ್ತರಿಸಿದರೆ ಏನಾಗ್ಬೋದು? 4 ಆಪ್ಷನ್ ಕೊಟ್ಟಿದ್ದಾರೆ. ಆಯ್ತಾ? ವಿಡಿಯೋ ಪಾಸ್ ಮಾಡಿ, ವಿಡಿಯೋ ಪಾಸ್ ಮಾಡಿಬಿಟ್ಟು ನೀಟಾಗಿ ಓದಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿ. ನಾನು 5 ಸೆಕೆಂಡ್ ಟೈಮ್ ಕೊಡ್ತೀನಿ. ಆಯ್ತಾ? 5 4 3 2 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ ಬರುತ್ತೆ. ಆಯ್ತಾ? ಪರ್ವತ ಪ್ರದೇಶ ಅಥವಾ ಮೌಂಟೇನ್ ಸ್ಲೋಪ್ಸ್ ಅಲ್ಲಿರೋ ಮರಗಳೆಲ್ಲ ಕಡ್ದಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ಇಟ್ ಇನ್ಕ್ರೀಸಸ್ ಲ್ಯಾಂಡ್ ಸ್ಲೈಡ್ ಅಂಡ್ ಸಾಯಿಲ್ ಎರೋಷನ್. ಆಯ್ತಾ? ಭೂಕುಸಿತ ಮತ್ತು ಮಣ್ಣಿನ ಸವೆತ ಹೆಚ್ಚಾಗುತ್ತದೆ. ಆಯ್ತಾ? ನೀವೆಲ್ಲ ಕೇರಳದೆಲ್ಲ ನೋಡಿರ್ತಾರೆ. ಕೇರಳ, ಹಿಮಾಚಲ ಪ್ರದೇಶದಲ್ಲಿ ಮರಗಳನ್ನೆಲ್ಲ ಕಟ್ ಮರಗಳಿಂದ ಕಟ್ ಮಾಡೋದ್ರಿಂದ ಭೂಕುಸಿತ ಆಗಿದೆ. ಆಯ್ತಾ? ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಆಗಿ ಮನೆ ಮಠ ಎಲ್ಲ ಡಮರ್ ಆಗ್ಬಿಟ್ಟಿದೆ. ಮತ್ತೆ ಸಾಯಿಲ್ ಎಲ್ಲ ಕೊಚ್ಕೊಂಡು ಹೋಗಿ ನದಿಗೆ ಹೊರಟೋಗುತ್ತೆ. ಆಯ್ತಾ? ಸಾಯಿಲು ಅದೇನು ಫಲವತ್ತಾದ ಮಣ್ಣೆಲ್ಲ ಕೊಚ್ಕೊಂಡು ನದಿಲಿ ಹೊರಟೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ರೀಜನ್ ಎಲ್ಲ ಪ್ರತಿಯೊಂದು ಕಡೆ ಮರ ಗಿಡಗಳನ್ನ ಬೆಳೆಸ್ಬೇಕು. ಮರ ಗಿಡ ಬೆಳೆಸಿದ್ರೆ ಈ ಸಾಯಿಲ್ ಎರೋಷನ್ನು ಮತ್ತೆ ಲ್ಯಾಂಡ್ ಸ್ಲೈಡ್ ಅದೆಲ್ಲ ತಡೆಗಟ್ಟುತ್ತೆ. ಆಯ್ತಾ? ಕ್ವಶನ್ ನಂಬರ್ 18ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 19 ನೋಡಿ. ವೈ ಆರ್ ಮೌಂಟೇನ್ಸ್ ಇಂಪಾರ್ಟೆಂಟ್ ಫಾರ್ ಹ್ಯೂಮನ್ ಲೈಫ್. ಮಾನವ ಜೀವನಕ್ಕೆ ಪರ್ವತಗಳು ಏಕೆ ಮುಖ್ಯ? ಆಯ್ತಾ? 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ನ ನೀಟಾಗಿ ಓದಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿ. ಆಯ್ತಾ? 5 ಸೆಕೆಂಡ್ ಟೈಮ್ ಕೊಡ್ತೀನಿ. ವಿಡಿಯೋ ಪಾಸ್ ಮಾಡಿ, ವಿಡಿಯೋ ಪಾಸ್ ಮಾಡಿಬಿಟ್ಟು ನೀಟಾಗಿ ಅರ್ಥ ಮಾಡ್ಕೊಂಡು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. 5 ಸೆಕೆಂಡ್ ಟೈಮು. 5 4 3 2 1. ಯಾವ್ದು ಬರುತ್ತೆ ಆಪ್ಷನ್ನು? ಆಪ್ಷನ್ ಡಿ ಬರುತ್ತೆ. ಆಲ್ ಆಫ್ ದ ಅಬೌವ್. ಆಯ್ತಾ? ವೈ ಆರ್ ಮೌಂಟೇನ್ಸ್ ಇಂಪಾರ್ಟೆಂಟ್ ಫಾರ್ ಹ್ಯೂಮನ್ ಲೈಫ್. ಮಾನವನ ಜೀವನಕ್ಕೆ ಪರ್ವತಗಳು ಏಕೆ ಮುಖ್ಯ ಅಂದರೆ ದೇ ಆರ್ ದ ಸೋರ್ಸ್ ಆಫ್ ಮೆನಿ ರಿವರ್ಸ್. ಆಯ್ತಾ? ಮೌಂಟೇನ್ಸು ಅನೇಕ ನದಿಗಳ ಮೂಲವಾಗಿದೆ. ಎರಡನೇದು ದೇ ಸಪೋರ್ಟ್ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್. ಅವು ಕಾಡುಗಳು ಮತ್ತೆ ವನ್ಯಜೀವಿಗಳ ಆಶ್ರಯ ತಾಣಗಳಾಗಿವೆ. ಮೂರನೇದು ದೇ ಅಟ್ರಾಕ್ಟ್ ಟೂರಿಸ್ಟ್. ಅದೇನು ಮಿಸ್ಸೆಲೇನಿಯಸ್ ಅಡಿಷನಲ್ ಇದ್ದಿದ್ದಂಗೆ. ಆಯ್ತಾ? ದೇ ಅಟ್ರಾಕ್ಟ್ ಟೂರಿಸ್ಟ್. ಅವು ಪ್ರವಾಸಿಗರನ್ನು ಆಕರ್ಷಿಸುತ್ತೆ. ಆಕ್ಚುಲಿ ಇದೆಲ್ಲ ಆಪ್ಷನ್ ಎ ಬಿ ಸಿ ಎಲ್ಲ ಸರಿಯಾದ ಆನ್ಸರು. ಸೊ ಅದಕ್ಕೆ ಏನು ಮಾಡಿ ಆಪ್ಷನ್ ಡಿ ಅಂತ ಮಾರ್ಕ್ ಮಾಡಿ. ಇವೆಲ್ಲವು ಆಲ್ ಆಫ್ ದ ಅಬೌವ್ ಅಥವಾ ಇವೆಲ್ಲವು. ಕ್ವಶನ್ ನಂಬರ್ 19ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲಿ ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಎಕ್ಸ್ಪ್ಲೇನ್ಸ್ ವೈ ಮೌಂಟೇನ್ ಫಾರೆಸ್ಟ್ ಶುಡ್ ಬಿ ಪ್ರೊಟೆಕ್ಟೆಡ್. ಕನ್ನಡದಲ್ಲಿ ಈ ಕೆಳಗಿನ ಯಾವ ಹೇಳಿಕೆ ಪರ್ವತ ಕಾಡುಗಳನ್ನು ಸಂರಕ್ಷಣೆ ಮಾಡಬೇಕು ಎಂದು ವಿವರಿಸುತ್ತದೆ? ಆಯ್ತಾ? 4 ಆಪ್ಷನ್ ಕೊಟ್ಟಿದ್ದಾರೆ. ಆಯ್ತಾ? ವಿಡಿಯೋ ಪಾಸ್ ಮಾಡಿ ನೀಟಾಗಿ ಓದಿ ಅರ್ಥ ಮಾಡ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಆಯ್ತಾ? ಅಂದರೆ ಮೌಂಟೇನ್ ಫಾರೆಸ್ಟ್ ಪರ್ವತ ಕಾಡುಗಳನ್ನ ಏನಕ್ಕೆ ರಕ್ಷಣೆ ಮಾಡಬೇಕು ಅಂದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆಯ್ತಾ? ಆಪ್ಷನ್ ಎ ದೇ ಪ್ರಿವೆಂಟ್ ಸಾಯಿಲ್ ಎರೋಷನ್ ಅಂಡ್ ಹೆಲ್ಪ್
ಕನ್ಸರ್ವ್ ವಾಟರ್. ಆಯ್ತಾ? ಕನ್ನಡದಲ್ಲಿ ಅವು ಮಣ್ಣಿನ ಸವೆತವನ್ನು ತಡೆಯುತ್ತದೆ ಮತ್ತು ನೀರನ್ನು ಸಂರಕ್ಷಣೆ ಮಾಡಲು ಸಹಾಯ ಮಾಡುತ್ತದೆ. ಆಯ್ತಾ? ಮೌಂಟೇನ್ ರೇಂಜ್ ಅಲ್ಲಿ ಬೆಟ್ಟ ಗುಡ್ಡದಲ್ಲಿ ಕಾಡೇನಾರ ಇದ್ರೆ ಆಯ್ತಾ, ಅದು ಮಣ್ಣಿನ ಸವೆತವನ್ನ ತಡೆಗಟ್ಟುತ್ತೆ, ಸಾಯಿಲ್ ಎರೋಷನ್ನ ತಡೆಗಟ್ಟುತ್ತೆ, ಮತ್ತೆ ರೈನ್ ವಾಟರ್ನ ಹಾರ್ವೆಸ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದು ಕನ್ಸರ್ವ್ ವಾಟರ್, ಮಳೆ ಎಲ್ಲ ಬೀಳುತ್ತಲ್ಲ ಅದನ್ನೆಲ್ಲ ಹೀರ್ಕೊಂಡು ಭೂಮಿಗೆ ಬಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಕ್ವಶನ್ ನಂಬರ್ 20ಗೆ ಆಪ್ಷನ್ ಬರುತ್ತೆ, ಆಪ್ಷನ್ ಎ ಬರುತ್ತೆ. ಆಯ್ತಾ? ನೋಡಿ, ಇದೆಲ್ಲ ಬೇರೆಲ್ಲ ಹೊರಟೋಗಿರುತ್ತೆ, ಬೇರೆಲ್ಲ ಹಿಂಗೆಲ್ಲ ಹೋಗಿರೋದ್ರಿಂದ ಸಾಯಿಲ್ ಎರೋಷನ್ ಎಲ್ಲ ತಡೆಗಟ್ಬೋದು. ಆಯ್ತಾ? ಮರ ಹಿಂಗೆಲ್ಲ ಹೋದಾಗ ಬೇರು ಮಣ್ಣನ್ನ ಹಿಡಿದಿಟ್ಕೊಂಡಿರುತ್ತೆ, ಸೊ ಸಾಯಿಲ್ ಎರೋಷನ್ನ ತಪ್ಪಿಸ್ಬೋದು. ಮತ್ತೆ ಈ ಬೇರಿನ ಮುಖಾಂತರ ರೈನ್ ವಾಟರ್ನ ನಾವು ಕನ್ಸರ್ವ್ ಮಾಡ್ಬೋದು. ಕ್ವಶನ್ ನಂಬರ್ 20ಗೆ ಆಪ್ಷನ್ ಬರುತ್ತೆ, ಆಪ್ಷನ್ ಎ.